ಜನಪರ ಶಕ್ತಿ ಪ್ರಣಾಳಿಕೆ ಬಾಕ್ಸ್ನೊಳಗೆ ಸಲಹೆ ಪತ್ರವನ್ನ ಹಾಕಿಸಿಕೊಳ್ಳೋಕೆ ಅಮಿತ್ ಶಾ ಅವರು ಬಂಡಾಯ ಸಾಹಿತಿ ಸಿದ್ದಲಿಂಗಯ್ಯ ಅವರ ಮನೆಗೆ ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ಶಾಗೆ ಬಾಟಲ್ ನೀರನ್ನ ಕೊಟ್ಟಿದ್ದಕ್ಕೆ ಟೀಕೆಗಳ ಸುರಿಮಳೆಯೇ ಫೇಸ್ಬುಕ್ನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡ್ತಾ ಇದ್ದೀವಿ ವೀಕ್ಷಕರೇ. ಶಾ ಅನಂತಕುಮಾರ್ ಮನೆಗೆ ಹೋದ್ರೆ ಖಂಡಿತ ಬಾಟಲ್ ನೀರು ಕುಡಿಯಲ್ಲ, ಆದ್ರೆ ದಲಿತ ಕವಿ ಸಿದ್ದಲಿಂಗಯ್ಯ ಮನೆಯಲ್ಲಿ ಮಾತ್ರ ಬಾಟಲಿ ನೀರು ಕುಡಿದಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಫೇಸ್ಬುಕ್ನಲ್ಲಿ ಹಾರಿದ ಇವೆ. ಅಥವಾ ಸಿದ್ದಲಿಂಗಯ್ಯ ತಮ್ಮ ಮನೆಯಲ್ಲಿ ಬಾಟಲಿ ನೀರು ಮಾತ್ರ ಕುಡಿಯೋದಾ ಅಂತ ಸಿದ್ದಲಿಂಗಯ್ಯನವರಿಗೂ ಕೂಡ ಸಖತ್ತಾಗಿ ಕ್ಲಾಸ್ ತಗೊಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಜನರು. ಕವಿಗಳು ಮನೆಯಲ್ಲಿ ಲೋಟಾನೇ ಇಲ್ವೇನೋ ಅನ್ನುವಂತಹ ಟೀಕೆಗಳು ಅಲ್ಲಿ ಹರಿತಾ ಇವೆ. ಸಾಹಿತಿ ಸಿದ್ದಲಿಂಗಯ್ಯ ಮನೆಯಲ್ಲಿ ಶಾಗೆ ಬಾಟಲ್ ನೀರು ಕೊಟ್ಟಿದ್ದಕ್ಕೆ ಈ ರೀತಿಯಾಗಿರುವಂತಹ ಟೀಕೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕಾಣ್ತಾ ಇದ್ದೀವಿ. ಸೊ ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ. ಸೋಷಿಯಲ್ ಮೀಡಿಯಾದಲ್ಲಿ ಸಿದ್ದಲಿಂಗಯ್ಯ ವಿರುದ್ಧ ಟೀಕೆಗಳ ಸುರಿಮಳೆಯೇ ಸುರಿತಾ ಇದೆ. ಏನ್ ಹೇಳ್ತೀರಾ, ಏನೇನ್ ಆಗ್ತಾ ಇದೆ ಡೆವಲಪ್ಮೆಂಟ್ಸ್? ಸಭಾ, ಒಂದ್ ಕಡೆ ದಲಿತ ಕವಿ, ಕ್ರಾಂತಿ ಕವಿ, ಬಂಡಾಯ ಕವಿ ಅಂತ ಕರೆದುಕೊಂಡಿರುವಂತಹ ಸಿದ್ದಲಿಂಗಯ್ಯ ಅವರ ಮನೆಗೆ ಅಮಿತ್ ಶಾ ಭೇಟಿ ಕೊಟ್ಟಿದ್ದು, ಇದಕ್ಕೆ ಸಿದ್ದಲಿಂಗಯ್ಯ ಅವರು ಒಪ್ಪಿಗೆ ಕೊಟ್ಟಿರುವಂತದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಕೋಮುವಾದಿ ಪಕ್ಷಗಳ ಜೊತೆ ಗುರುತಿಸ್ಕೊಳ್ಬಾರ್ದಾಗಿತ್ತು ಅನ್ನುವಂತಹ ಒಂದು ಟೀಕೆಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಯಾಕೆ ಹೋದ್ರು, ಅವ್ರ ಆಸ್ಥಾನ ಕವಿ ಆಗಿ ಹೋದ್ರ ಅನ್ನುವಂತಹ ಟೀಕೆಗಳು ಈಗ ಕೇಳಿ ಬರ್ತಾ ಇರುವಂತದ್ದು. ಇನ್ನೊಂದು ಕಡೆಗೆ ಆ ಫೋಟೋಗಳಲ್ಲಿ ನೋಡ್ತಾ ಇರ್ಬೋದು, ಬಾಟಲ್ ನೀರನ್ನ ಇಟ್ಟಿದ್ದಾರೆ. ಸೊ ವ್ಯತಿರಿಕ್ತವಾಗಿರುವಂತಹ ಪ್ರತಿಕ್ರಿಯೆಗಳು ಬರ್ತಾ ಇರುವಂತದ್ದು. ಅಂದ್ರೆ ಯಾಕೆ ಅವ್ರ ಮನೆಯಲ್ಲಿ ಸಾಮಾನ್ಯವಾಗಿ ಯಾರಾದ್ರೂ ಮನೆಗೆ ಹೋದ್ರೆ ಬಾಟಲ್ ನೀರು ಕೊಡಲ್ಲ, ಬದಲಾಗಿ ಲೋಟದಲ್ಲೋ ಅಥವಾ ಏನೋ ಬೇರೆ ಇದ್ರಲ್ಲಿ ತಂದು ಕೊಡ್ತಾರೆ. ಮನೆಯ ನೀರನ್ನೇ ಸಾಮಾನ್ಯವಾಗಿ ಅತಿಥಿಗಳಿಗೆ ಕೊಡ್ತಾರೆ, ಆದ್ರೆ ಬಾಟಲ್ ನೀರನ್ನೇ ಯಾಕೆ ಕೊಟ್ರು? ಹಾಗಿದ್ರೆ ದಲಿತರ ಮನೆಯಲ್ಲಿ ಬಿಜೆಪಿಯ ಮುಖಂಡರು ಯಾರು ಕೂಡ ನೀರನ್ನ ಸೇವಿಸಲ್ವಾ? ಅಮಿತ್ ಶಾ ಅವರಿಗೆ ದಲಿತರ ಮನೆಯ ನೀರು ಆಗಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಅನಂತಕುಮಾರ್ ಅವರ ಮನೆಗೆ ಅಮಿತ್ ಶಾ ಹೋದ್ರೆ ಅದೇ ರೀತಿ ಬಾಟಲ್ ನಲ್ಲೇ ನೀರು ಕುಡಿತಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕೇಳಿ ಬರ್ತದೆ. ಕೇವಲ ಸಾಮಾಜಿಕ ವಲಯದಲ್ಲಿ ಮಾತ್ರ ಅಲ್ಲ, ಎಡಪಂಥೀಯ ಕವಿಗಳು ಕೂಡ ಸಿದ್ದಲಿಂಗಯ್ಯ ಅವರು ಮೀಟ್ ಮಾಡಬಾರ್ದಾಗಿತ್ತು ಅಮಿತ್ ಶಾ ಅವರನ್ನ. ಅದರಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಉನ್ನಾವ ಆಗಿರ್ಬೋದು, ಕತಾವ್ನಂತಹ ಘಟನೆಗಳು ನಡೆದಾಗ ಭೇಟಿ ಆಗುವಂತದ್ದು ಲಾಜಿಕ್ ಇದೆ. ವಾಟರ್ ಬಾಟಲ್ ಕೊಟ್ಟಿರೋದು ಅಂತ, ಸೊ ಸಿದ್ದಲಿಂಗಯ್ಯ ಅವರ ಮನೆಯಲ್ಲಿರುವಂತಹ ನೀರನ್ನ ಕೊಡ್ಬೋದಿತ್ತಲ್ಲ, ಯಾಕೆ ವಾಟರ್ ಬಾಟಲ್ ಕೊಟ್ಟಿರ್ಬೋದು? ನಿಜ ಅಂತದ್ದೇ ಈಗ ಪ್ರಶ್ನೆಗಳು ಉದ್ಭವ ಆಗಿರುವಂತದ್ದು. ಈಗ ಅಂದ್ರೆ ಯಾಕೆ ಕೊಟ್ರು? ಸಾಮಾನ್ಯವಾಗಿ ಮನೆಗೆ ಬರುವಂತಹ ಅತಿಥಿಗಳಿಗೆ ಪ್ರತಿಯೊಬ್ಬ ಮನೆಯವರು ಕೂಡ ಸತ್ಕಾರ ಅಂದ್ರೆ ಮನೆಯ ನೀರನ್ನೇ ಕೊಡ್ತೀವಿ, ಆದ್ರೆ ಈ ರೀತಿ ಏನಕ್ಕೆ ಅನ್ನುವಂಥದ್ದು, ಅದು ಕೂಡ ಖುದ್ದು ಅನಂತಕುಮಾರ್ ಅವ್ರ ಮನೆಗೆ ಹೋದ್ರೆ ಇದೇ ರೀತಿ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗಿರುವಂತದ್ದು. ಸಭಾ. ಓಕೆ ಪವಿತ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿ.